ಇತಿಹಾಸ ಪ್ರಸಿದ್ಧ ಕೊಕ್ಕಡ ಕೋರಿ ಗದ್ದೆಯ ನೇಜಿ ನಾಟಿ ಕೆಲಸವು ದಿನಾಂಕ 19/12/2021 ಭಾನುವಾರದಂದು ಮೇದಿನಿ ಫಾರ್ಮ್ನ ಮಾಲಕ ಶ್ರೀಧರ ರಾವ್ ಕಳೆಂಜರ್ ಅವರ ನೇತೃತ್ವದಲ್ಲಿ ನಡೆಯಿತು. ಮೊನ್ನೆ ತಾನೇ 2 ದಿವಸ ಹಿಂದೆ ಕೊಕ್ಕಡದ ಕೋರಿ ಜಾತ್ರೆ ನಡೆದು ಇಂದು ಡಿಸೆಂಬರ್ 19ರ ರವಿವಾರ ಬೇರೆ ಬೇರೆ ಕಾಲೇಜುಗಳ ಅಂದರೆ SGM ಕಾಲೇಜು ಉಜಿರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೆಲಂತಬೆಟ್ಟು, ಅದೇ ರೀತಿ ಬೆತನಿ ಕಾಲೇಜು ನೆಲ್ಯಾಡಿ, ಯೂನಿವರ್ಸಿಟಿ ಕಾಲೇಜು ನೆಲ್ಯಾಡಿ ಈ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ರೈತರು ಹಾಗೂ ಬೇರೆ ಬೇರೆ ಅನೇಕ ಊರಿನ ಮಕ್ಕಳು ಇರ್ಬೋದು, ಧಾರ್ಮಿಕ ಮುಖಂಡರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ನೇಜಿ ನಾಟಿ ಕಾರ್ಯಕ್ರಮವನ್ನು ಸುಗ್ಗಿ ನೇಜಿ ಸಂಭ್ರಮ 2021 ಅನ್ನುವ ಇದರಲ್ಲಿ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ. ಈ ಒಂದು ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಸೌತಡ್ಕದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ರಾವ್ ಮುಂಡ್ರಪಾಡಿ ಇವರು ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಗೆದಿರಾಯ, ದೇವಸ್ಥಾನದ ಪವಿತ್ರಪಾಣಿಯವರು ಎಲ್ಲರೂ ಇದ್ದು ನಾವು ಮೆರವಣಿಗೆಯ ಮೂಲಕ ಬಂದು ಚಾಲನೆ ಕೊಟ್ಟು ಈಗಾಗಲೇ ನಾಟಿ ಕಾರ್ಯ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ NSS ವಿದ್ಯಾರ್ಥಿಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ರೈತರು ಇರ್ಬೋದು, ಧಾರ್ಮಿಕ ಮುಖಂಡರು ಇರ್ಬೋದು, ಅದೇ ರೀತಿ ಎಲ್ರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಶ್ರೀ ವೈದ್ಯನಾಥನ ಸನ್ನಿಧಿಯಲ್ಲಿ ಪ್ರಾರ್ಥನೆ ನಡೆದ ನಂತರ ಭವ್ಯವಾದ ಮೆರವಣಿಗೆಯೊಂದಿಗೆ ಕೋರಿ ಗದ್ದೆಗೆ ತೆರಳಲಾಯಿತು. ಅವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹರಿಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭ ನಮೋಸ್ತೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಧರ್ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ತರಳೋಕೈಕನಾಥಂ.
ಸೌತಡ್ಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ರಾವ್ ಮುಂಡ್ರುಪಾಡಿ ನೇಜಿ ನಡುವುದರ ಮೂಲಕ ಉದ್ಘಾಟಿಸಿದರು. ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ಕೆದಿಲಾಯ, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರಾಧಾಕೃಷ್ಣ ಎಡಪಡಿತಾಯ ಮೊದಲಾದವರು ಉಪಸ್ಥಿತರಿದ್ದರು. ಕೊಕ್ಕಡದ ಈ ಕೋರಿಕಂಡ ಅಂತಲೇ ಪ್ರಸಿದ್ಧ ಆಗಿರುವಂತಹ ಈ ಗದ್ದೆಯಲ್ಲಿ ನೇಜಿ ನಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗ್ತಾ ಇದೆ. ಸುಮಾರು 700-800 ಜನ ಬೇರೆ ಬೇರೆ ಸಂಘಟನೆಯ ಸದಸ್ಯರು ಇಲ್ಲಿ ಬಂದು ಈ ನೇಜಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಊರಿನ ಎಲ್ಲ ಗಣ್ಯರು ಹಾಗೆ ಊರಿನ ಈ ನೇಜಿಯ ನಡುವ ಒಂದು ಇದರಲ್ಲಿ ಪರಿಣಿತರು ಎಲ್ಲರೂ ಇಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ತುಂಬ ಸಂತಸದ ಸಂಗತಿ. ಈ ಕಾರ್ಯಕ್ರಮವನ್ನು ನೇಜಿಯ ಕಾರ್ಯಕ್ರಮವನ್ನು ಮೇದಿನಿ ಫಾರ್ಮ್ಸ್ನವರು ತುಂಬ ಯಶಸ್ವಿಯಾಗಿ ದೇವರ ಅನುಗ್ರಹವನ್ನು ಪಡೆದು ಈ ಗದ್ದೆಯನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಇದರಲ್ಲಿ ಬರುವ ಆದಾಯವನ್ನು ಶಕ್ತಿಯಾನುಸಾರ ಅವರು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಮೇದಿನಿ ಫಾರ್ಮ್ಸ್ನವರು ಬೇರೆ ಬೇರೆ ಸಂಘಟನೆಗಳನ್ನು ಜೋಡಿಸಿಕೊಂಡು ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಲ್ಲ ಬಂದಿದ್ದಾರೆ. NSS ಕ್ಯಾಂಪಿನವರು ಇರ್ಬೋದು, NCC ಅವರು ಇರ್ಬೋದು, ಹಾಗೆ ಬೇರೆ ಬೇರೆ ಸಂಘಟನೆಯವರು ಬಂದು ಈ ಒಂದು ಕೃಷಿಯ ಈ ಒಂದು ಇದರಲ್ಲಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಈ ಬೆಳೆ ಮುಂದಿನ ದಿನಗಳಲ್ಲಿ ಇನ್ನೂ ಸಮೃದ್ಧಿಯಾಗಿ ಬೆಳೀಲಿ. ಈ ಭತ್ತದ ಬೆಳೆಯನ್ನು ಯಾರು ನಶಿಸುವುದು ಬೇಡ. ಯಾಕೆಂದರೆ ನಾವು ತಿನ್ನುವಂತಹ ಅನ್ನ ನಾವು ಬೆಳೆಯುವುದಿಲ್ಲ ಅಂತಾದರೆ ಮತ್ತು ಇದನ್ನು ಯಾರು ಬೆಳೆಯುವುದು ಅನ್ನೋ ಒಂದು ಖಂಡಿತವಾಗಿಯೂ ನಮ್ಮ ಮುಂದೆ ಪ್ರಶ್ನೆ ಬರ್ತದೆ. ಯಾಕೆಂದರೆ ಬಹುಶಃ ಮುಂದಿನ ಜನಾಂಗದವರು ಈಗಲೇ ರೆಡಿಯಾಗದಿದ್ದರೆ, ನಮ್ಮ ಹಿಂದಿನ ಪೀಳಿಗೆಯವರು ಅವರನ್ನು ಈ ಒಂದು ನಾಟಿ ನಡುವ ಕಾರ್ಯಕ್ರಮ ಇದರಲ್ಲೇ ರೆಡಿ ಮಾಡದಿದ್ದರೆ ಈ ಒಂದು ಬೆಳೆ ನಮ್ಮಿಂದ ದೂರ ಆಗ್ತದೆ. ಅದಕ್ಕೆ ನಾವು ಅವಕಾಶ ಕೊಡುವುದು ಬೇಡ ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ವೈದ್ಯನಾಥೇಶ್ವರ ದೇವಸ್ಥಾನದ ಆಡಳಿತ ವರ್ಗ ಇರ್ಬೋದು, ನಮ್ಮ ಮೇದಿನಿ ಫಾರ್ಮ್ಸ್ನ ಶ್ರೀಧರ್ ರಾವ್ ಕಳಂಜ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು, ಇವರು ಇದರದೊಂದು ಉಮೇದುವಾರಿಕೆ ತಗೊಂಡು ಮಾಡ್ತಾ ಇರೋದು ತುಂಬ ಶ್ರೇಷ್ಠ ಕೆಲಸ. ಅವರಿಗೂ ದೇವರು ಅನುಗ್ರಹ ಮಾಡಲಿ. ಇದು ಜ್ಯೋತಿ ಅನ್ನೋ ಬೆಳೆ ಸುಮಾರು 110 ದಿವಸಗಳಲ್ಲಿ ಕಟಾವಿಗೆ ಬರ್ತದೆ. ಇದರ ಮಧ್ಯದಲ್ಲಿ ಇದಕ್ಕೆ ರಸಗೊಬ್ಬರಗಳನ್ನು ಹಾಕಬೇಕು ಬೆಳೆ ಬರಬೇಕಿದ್ರೆ. ಹಾಗೆ ಇದರಲ್ಲಿ ಪೆಸ್ಟ್ ಆ್ಯಂಡ್ ಡಿಸೀಸಸ್ ಇದು ಖಂಡಿತವಾಗಿ ಅಟ್ಯಾಕ್ ಆಗ್ತದೆ. ಅದನ್ನು ಪೋಷಿಸುವಂಥ ಕೆಲಸಗಳನ್ನು ಈ ಸಂಸ್ಥೆಯವರು ಮಾಡಬೇಕು. ಇದನ್ನೆಲ್ಲ ಅವರು ಯಾಕೆಂದರೆ ನಟ್ಟರೆ ಆಗೋದಿಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ಅವರನ್ನು ಮತ್ತೆ ಬೆಳೆಸಬೇಕಾದದ್ದು ನಮ್ಮ ಕರ್ತವ್ಯ ಹೇಗೆ, ಹಾಗೆ ನೇಜಿ ನೆಟ್ಟ ಮೇಲೆ ಅದನ್ನು ಸಾಕುವಂಥದ್ದು, ಸಮಯಕ್ಕೆ ಸರಿಯಾಗಿ ನಾವು ಪೋಷಕಾಂಶಗಳನ್ನು ಕೊಡುವಂಥದ್ದು, ಹಾಗೆ ಸಮಯಕ್ಕೆ ಸರಿಯಾಗಿ ಏನಾದರೂ ರೋಗಗಳು ಬಂದರೆ ಅದನ್ನು ತಡೆಯುವಂಥ ಕಾರ್ಯಕ್ರಮ ಇದೆಲ್ಲ ನಾವು ಹಮ್ಮಿಕೊಳ್ಬೇಕಾಗ್ತದೆ. ಅದನ್ನು ಮೇದಿನಿ ಫಾರ್ಮ್ಸ್ ಯಶಸ್ವಿಯಾಗಿ ನಿರ್ವಹಿಸ್ತಾರಂತ ನಾನು ತಿಳ್ಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿರುವುದಕ್ಕೆ ಶುಭಾಶಯಗಳನ್ನು ಹೇಳ್ತಾ, ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಸಂಘಟಕರಿಗೆ ಮತ್ತು ಊರಿನ ಹಿರಿಯರಿಗೆ, ಊರಿನ ಎಲ್ಲ ಜನರಿಗೆ ಸಹ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ತುಳು ಭಾಷೆಯಲ್ಲಿ ಹೇಳಿದಾಗ ಇದು ಕೊಕ್ಕಡದ ಕೋರಿ ಅಂತಂದರೆ ಅದೊಂದು ದೊಡ್ಡ ಜಾತ್ರೆ. ಆ ಜಾತ್ರೆಯ ನಂತರ ಈ ಗದ್ದೆಯಲ್ಲಿ, ದೇವರ ಗದ್ದೆಯಲ್ಲಿ ನಾವು ನೇಜಿ ನೆಡುವ ಒಂದು ಕಾರ್ಯಕ್ರಮವನ್ನು ಇತ್ತು. ಈ ಗದ್ದೆಯನ್ನು ವಹಿಸಿಕೊಂಡಂತಹ ಶ್ರೀಧರ್ ರಾವ್ ಕಳಂಜರವರು ಇವತ್ತು ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಅವರ ಜೊತೆ ಅನೇಕ ಸಂಘ ಸಂಸ್ಥೆಗಳು ಸೇರಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಊರಿನವರು, ಹೊರವೂರಿನವರೆಲ್ಲ ಇದಕ್ಕೆ ಸಾಥಿ ಕೊಟ್ಟಿದ್ದಾರೆ. ಈ ಗದ್ದೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಇದಕ್ಕೆ ಹೆಸರೇ ದೇವರ ಗದ್ದೆ ಅಂತ. ಆದ ಕಾರಣ ನಾವು ಸಂಪ್ರದಾಯ ಪದ್ಧತಿಯ ಪ್ರಕಾರವಾಗಿ ಈ ದೇವರ ಗದ್ದೆಗೆ ನಾವು ನೇಜಿ ನೆಡುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸಂಘಟಕರಲ್ಲಿ ಕೇಳಿಕೊಂಡ ಪ್ರಕಾರದಲ್ಲಿ ಇಲ್ಲಿಯ ಪದ್ಧತಿಗೆ ಸರಿಯಾಗಿ ಯಾವುದೇ ಒಂದು ಚ್ಯುತಿ ಬರದಂತೆ ಆ ನೇಜಿ ನೆಡುವ ಕಾರ್ಯಕ್ರಮವನ್ನು ಅವರು ಮಾಡಿಕೊಳ್ಳುವುದಕ್ಕೆ ಒಪ್ಪಿದ್ದಾರೆ. ಇವತ್ತಿನ ದಿವಸದಲ್ಲಿ ವೈದ್ಯನಾಥೇಶ್ವರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು
ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮುಂದಿನ ಪೀಳಿಗೆಗೆ ಈ ನೇಜಿ ಅಂತಕ್ಕಂಥ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಬಿತ್ತಾರೆ ಅಥವಾ ಯಾವ ರೀತಿಯಲ್ಲಿ ನಡ್ತಾರೆ, ಈ ವಿಚಾರವನ್ನು ಮುಂದಿನ ಪೀಳಿಗೆಗೆ ಕೊಂಡೋಗುವಂಥ ಕಾರ್ಯಕ್ಕೆ ಇದು ಪ್ರೇರಣೆಯಾಗಲಿ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಇದು ಈ ವರ್ಷ 2ನೇ ವರ್ಷದ ಈ ಒಂದು ಕಾರ್ಯಕ್ರಮ. SDM ಡಿಗ್ರಿ ಕಾಲೇಜ್ ಉಜಿರೆಯಿಂದ ಇಲ್ಲಿ ನೇಜಿ ನೆಡುವ ಕಾರ್ಯಕ್ರಮಕ್ಕೆ ವಿಷ್ಣುಮೂರ್ತಿ ದೇವಸ್ಥಾನದ ವತಿಯಿಂದ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿದ್ದೇವೆ. ಒಂದು ದೊಡ್ಡ ಅನುಭವನೇ, ಯಾಕೆ ಅಂತ ಹೇಳಿದರೆ ಅವರು ಈಗ ಬರ್ತಾ ಇರುವಾಗ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರು, ಇದು ನೇಜಿ ಇದನ್ನು ಹೇಗೆ ಇಡುದಾ, ಇದು ಏನು ಮಾಡೋದು ಎಂತ ಅಂತ ಹೇಳಿ ಅಂತ. ಅಂದರೆ ಅಷ್ಟು ಒಂದು ಬೇಸಿಕ್ ಒಂದು ವಿಚಾರ ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋ ಸಾಧ್ಯತೆ ಇರ್ತದೆ. ಸೊ ನಮಗೆ ಅದು ಆಶ್ಚರ್ಯ ಅಂತ ಅನ್ನಿಸ್ಬೋದು, ಆದರೆ ತುಂಬ ಜನಕ್ಕೆ ಅದು ಏನು ಹೇಗೆ ಮಾಡೋದು ಅಂತ ಅಲ್ಲಿಂದ ಬೇಸಿಕ್ ಪ್ರಶ್ನೆಯಿಂದ ಅವ್ರಿಗೆ ಪ್ರಶ್ನೆಗಳು ಉದ್ಭವ ಆಗೋದ್ರಿಂದ ಇದರಲ್ಲಿ ಭಾಗವಹಿಸಿದಾಗ ಪ್ರಾಕ್ಟಿಕಲ್ ನಾಲೆಜ್ ಅಂತ ನಾವೇನು ಹೇಳ್ತೇವೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ಖಂಡಿತ ಇಲ್ಲಿ ಸಿಗ್ತಾ ಇದೆ. ಅಂದರೆ ಈಗ ಒಂದು ಭತ್ತ ಬೆಳೆದು ಅದೊಂದು ನಾವು ಅನ್ನ ಊಟ ಮಾಡೋದು ಅಂತ ಹೇಳಿದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಮಗೆ ಇಲ್ಲಿ ಕಾಣುತ್ತೆ. ಸೊ ಅದನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅನುಭವ ಏನಿದೆ ಅವ್ರಿಗೆ ಜೀವನ ಪೂರ್ತಿ ಒಂದು ದೊಡ್ಡ ಅನುಭವವಾಗಿ ಅವ್ರಿಗೆ ಅವ್ರ ಮನಸ್ಸಲ್ಲಿ ಖಂಡಿತ ಉಳಿಯುತ್ತೆ. ಮತ್ತು ಅದನ್ನು ನಾವು ಅನ್ನವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಅದನ್ನು ಹೇಗೆ ನಾವು ತಟ್ಟೆಯಲ್ಲಿ ಹಾಕ್ಕೊಂಡ ಅನ್ನವನ್ನು ನಾವು ಎಷ್ಟು ಶ್ರದ್ಧೆಯಿಂದ ಊಟ ಮಾಡಬೇಕು, ಅದನ್ನು ನಾವು ಬಿಸಾಡಬಾರ್ದು ಅನ್ನೋವಂಥದ್ದು ನಾವು ಇಲ್ಲಿಂದ ಕಲಿತ್ರೆ ಅದು ದೊಡ್ಡ ಪಾಠ ಎಲ್ಲ ಮಕ್ಕಳಿಗೆ ಅಂತ ನನಗೆ ತುಂಬ ಒಂದು ಅನುಭವಕ್ಕೆ ಬಂತು ಇಲ್ಲಿ. ಸೊ ಅದು ನಮ್ಮ ಮಕ್ಕಳಿಗೆ ಕೂಡ ಅದು ಅನುಭವಕ್ಕೆ ಬಂದರೆ ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ. ನಮಗೆ ಇಲ್ಲಿ ಅವಕಾಶ ಕೊಟ್ಟಿರೋವಂಥ ಮಂಡಳಿಯವರಿಗೆ, ಇಲ್ಲಿ ದೇವಸ್ಥಾನದ ಮಂಡಳಿಯವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಒಳ್ಳೆಯ ಅನುಭವ ನಮ್ಮ ವಿದ್ಯಾರ್ಥಿಗಳಿಗೆ. ಕೊರೋನಾದಿಂದಾಗಿ ನಮಗೆ ಈ ಹಿಂದೆ ಇಲ್ಲಿಯೂ ಕೂಡ ಕಳೆದ ವರ್ಷ ಹೋಗ್ಲಿಕ್ಕೆ ಆಗಿರಲಿಲ್ಲ ನೇಜಿ ನೆಡಲಿಕ್ಕೆ. ಸೊ ಈ ವರ್ಷ ನಮಗೆ ಇಲ್ಲಿಂದ ಅವಕಾಶ ಕೊಟ್ಟಿದ್ದಾರೆ ವೈದ್ಯನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು. ಹಾಗಾಗಿ ನಾವು 32 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೇವೆ. ಮಕ್ಕಳಿಗೂ ಕೂಡ ಸುಮಾರು ಸಮಯ ಆಯಿತು ಈ ಥರದೊಂದು ಪ್ರಕೃತಿಯೊಟ್ಟಿಗೆ ಒಂದು ಬೆರೀತಕ್ಕಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈ ಸಲ ಸಿಕ್ಕಿರ್ತಕ್ಕಂಥ ಭಾಳ ಸಂತೋಷ ಆಗಿದೆ. ಕೆಲಸ ಮಾಡ್ತಾ ಇದ್ದಾರೆ, ಊರಿನವ್ರು ಹೇಳಬೇಕು ಹೇಗಾಗಿದೆ ಕೆಲಸ ಅಂತ. ಕಾಲೇಜಲ್ಲೆಲ್ಲ ಬೇಜಾರು ಎಲ್ಲ ಇರ್ತದೆ, ಅದು ಇದೊಂದು ಖುಷಿ ಆಗ್ತದೆ. ಆಮೇಲೆ ನಮ್ಮ ಊರಲ್ಲಿ ಇದ್ದಾಗೆ ಖುಷಿ ಆಗ್ತದೆ, ಜನ ಸಹ ತುಂಬ ಸಪೋರ್ಟ್ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಹೊಸ ಅನುಭವ. ರೈತರು ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಎಲ್ಲ ಗೊತ್ತಾಗ್ತಾ ಇದೆ. ಬಿಸಿಲು ಯಾವುದು, ಚಳಿ ಯಾವುದು, ನೆರಳು ಯಾವುದು ಗೊತ್ತಾಗ್ತಾ ಇದೆ. ಬರೀ ಕ್ಲಾಸ್ ರೂಮಲ್ಲಿ ಇರ್ತಾ ಇದ್ದೆವು, ಈಗ ಹೊಲಕ್ಕೆ ಬಂದಿರೋದು ಭಾಳ ಸಂತೋಷ ಆಗಿದೆ. ಇದೆಲ್ಲ ರೈತರು ನೋಡಿ, ಹೊಲಗಳು ನೋಡಿ, ನೀರು ನೋಡಿ, ಸಸಿ ಎಲ್ಲ ನೋಡಿ ಭಾಳ ಸಂತೋಷ ಆಗಿದೆ. ನಾಸ್ತಿ ದುರ್ಭಿಕ್ಷ, ಕೃಷಿ ಮಾಡಿದವನಿಗೆ ದುರ್ಭಿಕ್ಷೆ ಇಲ್ಲ ಅಂತ, ಹಾಗೆ ಬೇಡ ಪರಿಸ್ಥಿತಿ ಬರೋದಿಲ್ಲ. ಹಾಗೆ ಮುಂದಿನ ಜನಾಂಗಕ್ಕೆ ಈ ಒಂದು ವಿಶೇಷವಾದ ಶಕ್ತಿಯನ್ನು ನಾವು ಹಂಚಿಕೊಳ್ಬೇಕು. ಕೃಷಿಯ ಒಂದು ಉಳುಮೆಯ ವಿಷಯವನ್ನು ತಿಳಿಯುವಾಗ ಆಗಬೇಕು. ಮುಂದಿನ ಪೀಳಿಗೆಗೆ ಇದರ ಅವಶ್ಯಕತೆಯನ್ನು ಅರಿಬೇಕು.
ಏನು ಬೆಳೆದರೂ ಕೂಡ ನಾವು ಭತ್ತ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಊಟ ಮಾಡಲೇಬೇಕು ಇಲ್ಲಿಯವರು. ಇಲ್ಲಿಯ ಮಣ್ಣಿನ ಶಕ್ತಿ ನಮಗೆ ಸಿಗಬೇಕು ಅಂದರೆ ನಾವು ಇಲ್ಲಿ ಬೆಳಿಬೇಕು. ಬೇರೆ ಯಾವುದೋ ಊರಿನ ನಾವು ಪಡ್ಕೊಂಡು ನಾವು ಇಲ್ಲಿ ಸೇವನೆ ಮಾಡೋದ ಫಲ ಇಲ್ಲ. ನಮ್ಮ ಭೂಮಿಯಲ್ಲಿ ನಾವು ಸ್ವಾವಲಂಬಿಯಾಗಿದ್ದಾಗ ಇನ್ನಷ್ಟು ಯಶಸ್ವಿಯನ್ನು ಸಾಧಿಸ್ಬೋದು. ನಮಸ್ತೆ, ನಾನು ಸಮ್ಯಕ್ ಜೈನ್, ಸಫಿನ್ಶಿಯ ಬೆತನಿ ಫಸ್ಟ್ ಗ್ರೇಡ್ ಕಾಲೇಜು ನೆಲ್ಯಾಡಿ. ಇಲ್ಲಿ ದ್ವಿತೀಯ ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದೇನೆ. ಇವತ್ತು ನಾವು ಈ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದ ಈ ಗದ್ದೆಗೆ ನಾವು ನಮ್ಮ ಕಾಲೇಜಿಂದ NSS ವಿದ್ಯಾರ್ಥಿಗಳು ಸುಮಾರು 35ಕ್ಕೂ ಹೆಚ್ಚು ಜನ ಇಲ್ಲಿ ಬಂದಿದ್ದೇವೆ. ತುಂಬ ಖುಷಿ ಆಗ್ತಿದೆ ಈ ವಾತಾವರಣವನ್ನು ನೋಡುವಾಗ. ಈ ಸುತ್ತಲ ಹಸಿರಿನ ಸೌಂದರ್ಯದ ನಡುವೆ ಈ ಪೂಕರೆ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಈ ಗದ್ದೆ ಆಗಿರ್ಬೋದು, ಇಲ್ಲಿ ನಾವು ನೇಜಿ ನಾಟಿ ಹೇಗೆ ಮಾಡು ಅಂತ ಹೇಳುವಂಥದ್ದನ್ನು ಪ್ರತ್ಯಕ್ಷವಾಗಿ ನಾವು ಮಾಡಿ ನೋಡ್ತಾ ಇದ್ದೇವೆ. ಅಂದರೆ ನಾವು ಹೇಳುವುದಾದರೆ ಎಲ್ಲ ಕಡೆಗೇನು ಆಧುನಿಕತೆ ಆಗಿರ್ಬೋದು, ಅಂತರ್ಜಾಲದ ಒಂದು ಹಾವಳಿಯಿಂದಾಗಿ ಎಲ್ಲ ಕಡೆ ಇದರದ್ದೇ ಆವರಿಸಿ ಹೋಗಿಬಿಟ್ಟಿದೆ. ಎಲ್ಲವೂ ಆಧುನೀಕರಣ, ಎಲ್ಲವೂ ಯಾಂತ್ರಿಕತೆಯಲ್ಲಿ ಮುಳುಗಿ ಹೋಗಿದೆ. ಕೆಲವು ಕಡೆ ನನಗೆ ಇಲ್ಲಿ ಮೊದಲು ಬಂದ ಕೂಡಲೇ ನನ್ನ ಅಜ್ಜಿ ಮನೆ ನೆನಪಾಯಿತು. ಯಾಕೆಂದರೆ ಅಲ್ಲಿ ಸುತ್ತಲೂ ಏನು ಗದ್ದೆ, ಪ್ರಶಾಂತ ವಾತಾವರಣ. ಅಲ್ಲಿ ನಾನು ಚಿಕ್ಕದ್ರಿಂದ ಅಲ್ಲಿ ಇದ್ದಾಗ ನೋಡುವಾಗ ಗೊತ್ತಾಗ್ತಿತ್ತು. ಮೊದಲು ಇದು ಎತ್ತುಗಳ ಮೂಲಕ ಆಗಿರ್ಬೋದು, ನಂತರ ಗದ್ದೆ ಉಳ್ಳಿಕ್ಕೆ ಟಿಲ್ಲರ್ಗಳು ಬಂತು, ನಂತರ ಟ್ರ್ಯಾಕ್ಟರ್ಗಳು ಬಂತು. ಹೀಗೆ ಆಧುನೀಕರಣ ಮುಂದುವರಿತಾ ಇತ್ತೀಚೆಗೆ ಇವುಗಳನ್ನು ನಡಲಿಕ್ಕೆ ಹಾಗೂ ಕಟಾವು ಮಾಡಲಿಕ್ಕೆ ಸಹ ಯಾಂತ್ರಿಕೀಕರಣವನ್ನೇ ಬಳಸ್ತಿದ್ದಾರೆ. ಆದರೆ ನನಗೆ ಇಲ್ಲಿ ತುಂಬ ಖುಷಿಯಾಗೋದೇನು ಅಂತ ಹೇಳಿದ್ರೆ, ಇಲ್ಲಿ ನಾವು ಅಂದರೆ ಮಾನವರೇ ಸ್ವಯಂವಾಗಿ ಮಾಡುವಂಥದ್ದು. ಅದಕ್ಕೂ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳೇ ಬಂದು ನಮ್ಮ ಕಾಲೇಜಿನಿಂದ ಸುಮಾರು 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾವಿಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೇವೆ. ಎಲ್ಲರೂ ಸಹ ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ತುಂಬ ಖುಷಿಯಾಗ್ತಿದೆ. ಇಲ್ಲಿ ನಮಗೆ ಒಂದು ಚಂದದ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇಲ್ಲಿಯ ದೇವಸ್ಥಾನದಾಗಿರ್ಬೋದು, ಇದರ ಆಡಳಿತ ಸಮಿತಿಗೆ ಹಾಗೂ ಎಲ್ಲ ಈ ಒಂದು ಆಯೋಜಕರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ನಮ್ಮ ಸಂಸ್ಥೆಯಿಂದ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇ ರೀತಿ ಯಾಂತ್ರಿಕತೆ ಈ ಒಂದು ಪ್ರತ್ಯಕ್ಷ ಒಂದು ಮಾಡುವಂಥದ್ದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇದು ಅಕ್ಕಿ ಹೇಗೆ ಆಗ್ತದೆ ಅಂತ ಕೇಳಿದ್ರೆ ಮರದಲ್ಲಿ ಆಗ್ತದೆ ಸರ್ ಅಂತ ಕೇಳುವವರು ಇದ್ದಾರೆ. ಆದ ಕಾರಣ ಇದೊಂದು ಉತ್ತಮ ಉದಾಹರಣೆ. ಇಂದಿನ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಾನದ ವಯಸ್ಸಿನವರೆಗೂ ಎಲ್ಲರಿಗೂ ಸಹ ಇದರೊಂದು ಪ್ರತ್ಯಕ್ಷ ಒಂದು ದರ್ಶನ ಕೊಟ್ಟರೆ ಅಥವಾ ಹೀಗೊಂದು ಆಯೋಜಿಸುವುದರಿಂದ ತುಂಬ ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ. ಕಾಲೇಜಿಗಿಂತ ಇಲ್ಲಿ ಬರ್ಬೇಕಂತ ಅನಿಸಿದೆ. ಡೈಲಿ ತುಂಬ ಖುಷಿ ಆಗ್ತಿದೆ. ಮಣ್ಣಿನ ಘಮ ಹಾಗೆ ನಮ್ಮನ್ನು ಎಳೀತಿದೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಹುಟ್ಟಿರೋದಕ್ಕೂ ತುಂಬ ಖುಷಿ ಆಗ್ತಿದೆ. ನಮ್ಮ ಸಂಸ್ಕೃತಿ ಏನು ಅಂತ ಈ ಕೃಷಿಯನ್ನು ಹೇಳುತ್ತೆ ನಮಗೆ. ಇದೇ ನಮ್ಮ ಪೂರ್ವಜರು ನಮಗೆ ಕೊಟ್ಟ ಅದ್ಭುತವಾದ ಸಂಸ್ಕೃತಿ. ಚಂದ ಅನ್ನಿಸ್ತದೆ. ನಾನು ನಮ್ಮ ಮನೆಯಲ್ಲೂ ನೇಜುಂಟು. ನನ್ನ ಹೆಸರು ಡಾಕ್ಟರ್ ನೂರಂದಪ್ಪ ಅಂತ, ಯೂನಿವರ್ಸಿಟಿ ಕಾಲೇಜು ನೆಲ್ಯಾಡಿಯಿಂದ ಕನ್ನಡ ಲೆಕ್ಚರರ್ ಮತ್ತು NSS ಘಟಕದ ಕೋಆರ್ಡಿನೇಟರ್ ಆಗಿ ಇಲ್ಲಿ ವಿದ್ಯಾರ್ಥಿಗಳನ್ನು ನೇಜಿ ನೆಡುವ ಸಂಭ್ರಮಕ್ಕೆ ಕರೆದುಕೊಂಡು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಇಲ್ಲಿನ
ಒಂದು ತುಳುನಾಡಿನ ಈ ನೇಜಿ ನೆಡುವ ಒಂದು ಸಂಭ್ರಮ. ಈ ಸಂಭ್ರಮದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಒಂದು ಪಠ್ಯೇತರ ಚಟುವಟಿಕೆ ಹಿನ್ನೆಲೆಯಲ್ಲಿಯೂ ಕೂಡ ಇದರಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿಯಾಗಿ ಉತ್ಸುಕರಾಗಿದ್ದರು. ಇಲ್ಲಿ ಬಂದ ಮೇಲೆ ತುಂಬ ಸಂಭ್ರಮದಿಂದ ನೇಜಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕಾಗಿ ಇಂಥ ಒಂದು ಸಂದರ್ಭ, ಇಂಥ ಒಂದು ಅವಕಾಶವನ್ನು ಇಲ್ಲಿನ ಮಂಡಳಿಯವರು, ಅನೇಕ ಸಂಘಟನೆಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಇನ್ನಿತರ ಈ ರೀತಿಯ ಅನೇಕ ನೇಜಿ ನೆಡುವ ಸಂಭ್ರಮದಲ್ಲಿ ಮುಂದಿನ ಒಂದು ಹಂತದಲ್ಲಿಯೂ ಕೂಡ ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ಳೋದಕ್ಕೆ ಮಕ್ಕಳು ತುಂಬ ಉತ್ಸುಕರಾಗಿ ಪಾಲ್ಗೊಳ್ಳಲಿಕ್ಕೆ ಒಂದು ಪ್ರೇರಣೆ ಆಗಿದೆ ಈ ಒಂದು ಸಂಭ್ರಮ ಅಂತ ನನಗೆ ಅನಿಸುತ್ತೆ. ನೆಲ್ಯಾಡಿ ಬೆತ್ತನಿ ಸಫಿನ್ಶಿಯ ಪ್ರಥಮ ದರ್ಜೆ ಕಾಲೇಜಿನಿಂದ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗೆ ಇವತ್ತು ಒಂದು ಊರಿನ ಜಾತ್ರೆಯಲ್ಲಿ ಸೇರಿದ್ದೇವೆ. ನೇಜಿ ನೆಡುವಂಥ ಒಂದು ಕಾರ್ಯಕ್ರಮ. ಒಂದೊಮ್ಮೆ ಈ ತಲೆಮಾರಿನಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವಿಲ್ಲದಿದ್ದರೂ ಕೂಡ ಮಣ್ಣಿನ ಒಂದು ಸಂಬಂಧ ಮನುಷ್ಯನ ಹುಟ್ಟಿನಿಂದಲೇ ಇದೆ. ಆದ ಕಾರಣ ಮಣ್ಣು ಮತ್ತು ಮನುಷ್ಯನ ಜೊತೆಗಿರುವಂಥ ದೊಡ್ಡೊಂದು ಸಂಬಂಧ ಇಲ್ಲಿ ನನಗೆ ಅನಿಸ್ತಾ ಇದೆ, ಕಾಣ್ತಾ ಇದೆ. ಬಹಳ ವೃತ್ತ ಶುದ್ಧಿಯಿಂದ ಅನೇಕ ಕಡೆಯಿಂದ ಬಂದಿರುವಂಥ ವಿದ್ಯಾರ್ಥಿಗಳನ್ನು, ಊರಿನವರನ್ನು ಸೇರಿಸಿಕೊಂಡು ಅನ್ನದ ಒಂದು ಮೂಲವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಜಕ್ಕೂ ಖುಷಿ ಆಗ್ತಾ ಇದನ್ನು ಕಾಣುವಾಗ. ಈ ಊರಿನ ಜನರೆಲ್ಲ ಸೇರಿಕೊಂಡು ಸ್ನೇಹದಿಂದ, ಪ್ರೀತಿಯಿಂದ ಇದನ್ನು ಮಾಡುವಾಗ ಇದರ ಒಂದೊಂದು ಅನ್ನಕ್ಕೂ ಕೂಡ ಅದರ ಒಂದು ಬೆವರಿನ ಬೆಲೆ ಇದೆ. ಅದು ಹರಕೆಯ ರೂಪದಲ್ಲಿರ್ಬೋದು, ಪ್ರಾರ್ಥನೆಯ ರೂಪದಲ್ಲಿರ್ಬೋದು. ಇಲ್ಲಿ ಒಂದು ಸೇರಿರುವಂಥ ಎಲ್ಲರಿಗೂ ಕೂಡ ಇದೊಂದು ಶುದ್ಧಿಯ ವೃತ್ತದ ಒಂದು ಕಾರ್ಯಕ್ರಮ ಕೂಡ ಹೌದು. ಸೇರುವಂಥ ಎಲ್ಲರಿಗೂ ಕೂಡ ನನ್ನ ಮನ ತುಂಬಿದ ಶುಭಾಶಯಗಳನ್ನು ನೀಡ್ತಾ ಇದ್ದೇವೆ. ನೆಲ್ಯಾಡಿ ಬೆತ್ತನಿ ಸಫಿನ್ಶಿಯಾ ಕಾಲೇಜಿನ ಎಲ್ಲ ಅಧ್ಯಾಪಕರ ಮತ್ತು NSS ಕೋಆರ್ಡಿನೇಟರ್ಗಳು ನಮ್ಮ ಜೊತೆಗಿದ್ದಾರೆ, ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಆಡಳಿತ ಮಂಡಳಿಯೂ ಕೂಡ ಎಲ್ಲರ ಒಂದು ಶುಭಾಶಯಗಳನ್ನು ಈ ಊರಿನ ಜಾತ್ರೆಗೆ ಕೊಡ್ತಾ ಇದ್ದೇವೆ. ದೇವರು ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಕೊಡಲಿ. NSS ಯೂನಿಟಿಂದ ನೈಜಿ ನಡಲಿಕ್ಕೆ ಬಂದಿದ್ವಿ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಮೊದಲು 7th ನಾವು ಒಂದ್ಸಲ ಮಾಡಿದ್ದೆ ಧರ್ಮಸ್ಥಳದಲ್ಲಿ. ಅದೊಂಥರ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಜಾಲಿ ಒಂದು ಎಂಜಾಯ್ ಮಾಡಿಕೊಂಡು, ತುಂಬ ಹಿರಿಯರೆಲ್ಲ ತುಂಬ ಹೆಲ್ಪ್ ಮಾಡಿದರು. ಆಮೇಲೆ ಅವರು ಜಾಲಿ ಮಾಡಿದರು, ಅವರ ಓಲ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ಹೇಳಿದರು. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಅಂದರೆ ನನ್ನ ಮನೆ ಮೂಲತಃ ಮಂಗಳೂರು. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹೆಂಡತಿ ಮನೆ ಇಲ್ಲಿರೋದ್ರಿಂದ ನನಗೆ ಇಲ್ಲಿ ನಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನಾನು ಬಂದೆ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ. ನನಗೆ ಗೊತ್ತೇ ಇಲ್ಲ, ನಾವಾಗ ಮಂಗಳೂರಲ್ಲಿ ಹುಟ್ಟಿರೋರು, ಮಂಗಳೂರಲ್ಲಿ ಇದೆಲ್ಲ ಏನು ಅಷ್ಟೇನು ಗೊತ್ತಿಲ್ಲ. ಹಾಗೆ ನಾನೊಂದು 10 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ತುಂಬ ಖುಷಿ ಆಯಿತು, ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿವರೆಗೂ ನೇಜಿ ನಡಲಿಲ್ಲ. ನಾವು ಯೂನಿವರ್ಸಿಟಿ ಕಾಲೇಜಿನ NSSನ ಘಟಕದಿಂದ ಬಂದಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು.
ಎಷ್ಟು ನಮ್ಮ ಕೃಷಿಯನ್ನು ಈಗ ಅವಾಯ್ಡ್ ಮಾಡ್ತಿದ್ದಾರೆ. ಈ ಅವಾಯ್ಡ್ ಮಾಡೋ ಸಮಯದಲ್ಲೂ ಇಂಥ ಒಳ್ಳೆಯ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಪಾಲ್ಗೊಳ್ಳಲು ತುಂಬ ಖುಷಿ ಆಗ್ತುಂಟು. ಸಾಯಿ ಧೃತಿ, ಸಾಪೇಕ್ಷ ಬೆತನಿ ಫಸ್ಟ್ ಗ್ರೇಡ್ ಕಾಲೇಜಿನ ಸ್ಟೂಡೆಂಟ್. ಇಲ್ಲಿ ಕೊಕ್ಕಡ ಗದ್ದೆಯಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ನಮ್ಮನ್ನೆಲ್ಲರನ್ನು ನೇಜಿನ ಆಟವನ್ನು ಮಾಡಲಿಕ್ಕೆ ಇಲ್ಲಿ ಕರೆದಿದ್ದರು. ಹಾಗೆ ನಾವು ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹಾಗೂ ಎಲ್ಲ ನಮಗೆ ಹಿರಿಯರೆಲ್ಲ ಸಹಾಯ ಮಾಡಿದರು. ನಮಗೆ ಗೊತ್ತಿರಲಿಲ್ಲ ಹೇಗೆ ನೇಜಿನ ಆಟ ಮಾಡೋದು ಅಂತ. ಹಾಗೆ ಎಲ್ಲ ಹೇಳಿಕೊಟ್ರು, ತುಂಬ ಖುಷಿ ಆಯಿತು. ಕೃಷಿ ಗದ್ದೆಗೆ ನಾನು ಇಳಿದವಳೇ ಅಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಗದ್ದೆಗೆ ಇಳಿಯುವಂಥದ್ದು, ನೇಜಿಯನ್ನು ನೆಡುವಂಥದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್, ಖುಷಿ ಆಯಿತು. ಮಂಗಳೂರು ವಿಶ್ವವಿದ್ಯಾಲಯದ ನೆಲ್ಯಾಡಿ ಘಟಕ, ಎಸ್ಡಿಎಂ ಕಾಲೇಜ್ ಧರ್ಮಸ್ಥಳ, ಬೆತನಿ ವಿದ್ಯಾಸಂಸ್ಥೆ ನೆಲ್ಯಾಡಿ, ಮೇಲಂತಬೆಟ್ಟು ಕಾಲೇಜುಗಳ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ನೇಜಿ ನಾಟಿ ಕೆಲಸದಲ್ಲಿ ಪಾಲ್ಗೊಂಡರು.